ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ಮಂಡಕ್ಕಿ ದೋಸೆ ಅಥವಾ ಚುನುಮರಿ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಕಣ್ಣಾಗಿ ಬಂದಿದಾವಲ್ಲ ದೋಸೆ, ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಹಾಕಾಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ, ಹಾಗೆ ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮಂಡಕ್ಕಿ ದೋಸೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ರೆಸಿಪಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮಂಡಕ್ಕಿ ದೋಸೆ ಮಾಡಲಿಕ್ಕೆ ನಾನು ಒಂದು 5 ಗಂಟೆಗಳ ಕಾಲ ಅಕ್ಕಿ ನೆನೆಯಿಟ್ಟಿದ್ದೀನಿ. ನೋಡಿ, ಈಗ ನೆನೆದಿದೆ ಚೆನ್ನಾಗಿ ಅಕ್ಕಿ. ಈ ಬೌಲಿಂದ 2 ಬೌಲು ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಅರ್ಧ ಬೌಲ್ಗಿಂತ ಒಂದು 3/4 ಬೌಲು ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಈ ಬೌಲಿಂದ 3 ಬೌಲು ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ಕ್ಲೀನ್ ಮಾಡಿ ತೊಳೆದು ತರ್ತೇನೆ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಚೆನ್ನಾಗಿ ಈಗ ನೋಡಿ ಇಲ್ಲಿ ಮಂಡಕ್ಕಿನ ಎಲ್ಲ ತೊಳೆದು ಇಟ್ಟಿದ್ದೇನೆ ಫ್ರೆಂಡ್ಸ. ಯಾಕಂದರೆ ಇದರಲ್ಲಿ ಮಣ್ಣು ಜಾಸ್ತಿ ಇರೋದ್ರಿಂದ ಈಗ ಇದನ್ನು 3 ನಾನು ರುಬ್ಕೋತೀನಿ. ಈಗ ನೋಡಿ, ಇಲ್ಲಿ ಅಕ್ಕಿ ಸ್ವಲ್ಪ ನೋಡಿ ನೀರೆಲ್ಲ ಬಸೋದು ಅಕ್ಕಿ ಸ್ವಲ್ಪ ಹಾಕ್ತೇನೆ. ಇದು ಮಂಡಕ್ಕಿ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರೋಂಥ ಮಂಡಕ್ಕಿ ದೋಸೆ. ನೋಡಿ, ಇಲ್ಲಿ ಕಾಯಿ ತುರಿ ಸ್ವಲ್ಪ ಇದೇ ಥರ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ನಾನು ಹಾಕಿ ರುಬ್ಬಿ ಇಟ್ಕೋತೀನಿ. ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ದೋಸೆ ಹಿಟ್ಟನ್ನು ಯಾವ ಹದಕ್ಕೆ ರುಬ್ಬಿ ನೋಡಿ ಹಾಗೆ ರುಬ್ಬಿದ್ರೆ ಸಾಕು. ನೋಡಿ ಫ್ರೆಂಡ್ಸ, ಇಲ್ಲಿ ರುಬ್ಬಿರೋಂಥ ಮಿಶ್ರಣವನ್ನು ಎಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೇನೆ. ಈಗ ಉಳಿದಿರೋಂಥದ್ದು ಕೂಡ ನಾನು ಇಲ್ಲಿ ಈಗ ರುಬ್ಕೋತೇನೆ. ನೋಡಿ, ಹಿಟ್ಟೆಲ್ಲ ರುಬ್ಬಿದ್ದೇನೆ. ಈಗ ಇದನ್ನು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲವನ್ನು. ನೋಡಿ, ಕರೆಕ್ಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಇಷ್ಟು ಗಟ್ಟಿ ಇದೆ ಹಿಟ್ಟು ಇರಲಿ. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ಪೂನ್ ತೆಗಿತೇನೆ. ತೆಗೆದು ನೋಡಿ ಇಲ್ಲಿ ಈ ಥರ ಮುಚ್ಚಳ ಮುಚ್ಚಿ ನಾಳೆ ಬೆಳಗ್ಗೆವರೆಗೂ ಬಿಟ್ಬಿಡ್ತೇನೆ ಫ್ರೆಂಡ್ಸ್. ಈಗ ಸಾಯಂಕಾಲ ಆಗಿದೆ, ಬೆಳಗ್ಗೆವರೆಗೂ ಬಿಟ್ಬಿಡ್ತೇನೆ. ನಿನ್ನೆ ರಾತ್ರಿ ರುಬ್ಬಿಟ್ಟಿರುವಂಥ ದೋಸೆ ಹಿಟ್ಟು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ. ನೋಡಿ, ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಹಿಟ್ಟು ಯಾವ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೀಗ ನಾನು ಉಪ್ಪನ್ನು ಸೇರಿಸಿದ್ದಿಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ನೋಡಿ, ಇಲ್ಲಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡಾದರೆ ಬಿಡಿ. ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಸಕ್ಕರೆ ಕೂಡ ಸೇರಿಸಿದ್ದೀನಿ. ಈಗ ಹಂಚು ಕಾಯ್ಲಿಕ್ಕೆ ಇಡ್ತೇನೆ. ಬನ್ನಿ, ದೋಸೆ ಹಾಕಿ ತೋರಿಸ್ತೇನೆ ನಿಮಗೆ ಯಾವ ಥರ ಬರುತ್ತೆ ಮಂಡಕ್ಕಿ ದೋಸೆ ಅಂಥೇಳಿ. ನೋಡಿ, ಹಂಚು ಕೂಡ ಕಾದಿದೆ. ಈಗ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ಹಾಕ್ತೇನೆ. ನೋಡಿ, ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು. ನೋಡಿ, ನಾನು ಇಷ್ಟೇ ಹಾಕ್ತೇನೆ, ತಿಳುವಾಗಿ ಏನು ಹರಡಲ್ಲ. ನೋಡಿ, 1 ನಿಮಿಷದವರೆಗೂ ಸ್ವಲ್ಪ ನಾನಿಲ್ಲಿ ಮುಚ್ಚಳ ಮುಚ್ಚಿ ಬಿಡ್ತೇನೆ. ನೋಡಿ, 1 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬಂದಿದೆಯಲ್ಲ. ಈಗ ಇದಕ್ಕೆ ಎಣ್ಣೆ ಹಾಕ್ತೇನೆ ಸ್ವಲ್ಪ. ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಂಚಿಗೆ ಅದೇನು ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಅರ್ಧ ನಿಮಿಷ ಇದು ಚೆನ್ನಾಗಿ ಬೇಯಬೇಕು. 2 ಸೈಡ್ ಬೇಯಿಸ್ತಾನೆ ಅನ್ನೋರು ಬೇಯಿಸ್ಕೋಬೋದು. ನಾನು ಇಲ್ಲಿ ಒಂದೇ ಸೈಡ್ ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ, ಮಸ್ತಾಗಿ. ನೋಡಿ ಈಗ ತಗೊಂಡ್ಬಿಡ್ತೇನೆ. 2 ಸೈಡ್ ಬೇಕಂದ್ರೆ ನೀವು ಬೇಯಿಸ್ಕೋಬೋದು. ನೋಡಿ, ಹತ್ತಿಯಷ್ಟೇ ಮೃದುವಾಗಿ ಬಂದಿರುವಂಥ ಮಂಡಕ್ಕಿ ದೋಸೆ ಫ್ರೆಂಡ್ಸ್. ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೇನೆ. ನೋಡಿ, ಮಂಡಕ್ಕಿ ದೋಸೆ ಹತ್ತಿಯಷ್ಟೇ ಮೃದುವಾಗಿ ಹೇಗೆ ಬಂದಿದ್ದಾವೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿದ್ದಾವೆ.
ನೋಡಿ ಎರಡು ಸೈಡ್ ಬೇಕಾದ್ರೂ ನೀವು ಬೇಯಿಸ್ಕೋಬೋದು, ಒಂದೇ ಸೈಡ್ ಬೇಕಾದರೂ ಬೇಯಿಸ್ಕೊಳ್ಬೋದು. ಸೂಪರಾಗಿದ್ದಾವೆ ನೋಡಿ, ಸ್ಮೂತಾಗಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.